Hello everyone, welcome back to my channel. ಇವತ್ತಿನ ವಿಡಿಯೋಲಿ ಒಂದು ಲಂಚ್ ಮೆನು ಆಗಿರುತ್ತೆ. ತುಂಬ ಈಸಿ ಮೆಥಡಲ್ಲೇ ತೋರಿಸ್ತಾ ಇರೋಂಥದ್ದು. ಈಗ ಡೈಲಿ ನಾವು ಏನು ಮನೇಲಿ ಮಾಡ್ಕೊಳ್ತೀವಿ ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಕುಕ್ಕಿಂಗ್ ಅಂತ ಇದೆಲ್ಲ ಮಾರ್ನಿಂಗ್ ಎದ್ದ ತಕ್ಷಣ ಟಿಫನ್ ಏನು ಮಾಡೋದು, ಟಿಫನ್ ಆಗ್ತಾ ಇದ್ದಂಗೆ ಸಾಂಬಾರು ಏನು ಮಾಡೋದು, ಇದೇನೇ ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ಅದಕ್ಕಾಗಿ ಸಿಂಪಲ್ ಆಗಿರೋಂಥದ್ದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ, ಆಗ ಗೊತ್ತಾಗುತ್ತೆ ಎಲ್ಲನೂ ನೀಟಾಗಿ. ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಅದು ಪಕ್ಕದಲ್ಲಿ ಹಾಗೆ ಆಲ್ ಅಂತಿರುತ್ತೆ ಅದನ್ನು ಸಹ ಪ್ರೆಸ್ ಮಾಡಿ. ಸೊ ಹಾಗೆ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನನ್ನ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಸೊ ಮೊದಲಿಗೆ ನಾನು ತೊಗರಿ ಬೇಳೆನ ಬೇಯಿಸಿಟ್ಕೊಂಬಿಟ್ಟಿದ್ದೀನಿ. ಸೊ ಈಗ ಇಲ್ಲಿ ಏನೇನು ತೋರಿಸ್ತಾ ಇದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಆನಿಯನ್ನು, ಕರಿ ಲೀವ್ಸು, ಟೊಮೆಟೊ ಎಲ್ಲ ಹಾಕಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಬೇಗ ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಸಾಲ್ಟು ಹಾಗೆಯೇ ಅರಿಶಿನ ಪುಡಿ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಾಗೆಯೇ ಬೆಳ್ಳುಳ್ಳಿನೂ ಹಾಕಿದ್ದೀನಿ, ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ. ಮತ್ತು ನಾವು ಬೇಳೆ ಹಾಕ್ತೀವಲ್ಲ, ಹಂಗಾಗಿ ಇಂಗು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ, ಹೆಲ್ತ್ ವೈಸ್ ತುಂಬಾ ಒಳ್ಳೆಯದು. ಈಗ ಆನಿಯನ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು ಎಲ್ಲನೂ ಸಾಫ್ಟಾಗಿ ಬೆಂದಿದೆ. ಈಗ ನಾನಿಲ್ಲಿ ನೂಕಲ್ಲಿದೆಲ್ಲ ಅದು ಮತ್ತು ಒಂದು ಅರ್ಧ ಆನಿಯನ್ನು, ಅರ್ಧ ಟೊಮೆಟೊ ಅದನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಈ ಟೊಮೆಟೊ ಮತ್ತು ಆನಿಯನ್ ಏನಕ್ಕೆ ಆಮೇಲೆ ಹಾಕ್ತೆ ಅಂದರೆ, ಈ ಸಾಂಬಾರೆಲ್ಲ ಆದಮೇಲೆ ಅದು ಸ್ವಲ್ಪ ಕ್ರಂಚಿಯಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಊಟ ಮಾಡುವಾಗ. ಅದಕ್ಕೋಸ್ಕರ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸ್ವಲ್ಪ ಹೊತ್ತು ತರಕಾರಿ ಎಲ್ಲ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಈಗ ನಾನು ಅದಕ್ಕೆ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿರೋ ಸಾಂಬಾರು ಪುಡಿ ಸ್ಪೈಸಿ ಇತ್ತು ಅಂದರೆ ಚಿಲ್ಲಿ ಪೌಡ್ರು ಬೇಡ. ನಮ್ಮದು ಸ್ವಲ್ಪ ಸಾಂಬಾರು ಪುಡಿ ಸ್ಪೈಸಿ ಕಡಿಮೆ ಇದೆ, ಹಾಗಾಗಿ ನಾನು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಅಷ್ಟೇ ಒಂದು ಸ್ವಲ್ಪ ಆಯಿಲಲ್ಲಿ ಸಿಮ್ಮಲ್ಲಿ ಇಟ್ಟೇ ಫ್ರೈ ಮಾಡಿ, ಹೈ ಫ್ಲೇಮ್ ಹಿಡಕ್ಕೆ ಹೋಗಬೇಡಿ, ಯಾಕಂದರೆ ಚಿಲ್ಲಿ ಪೌಡ್ರೆಲ್ಲ ಸೀದೋದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಎಣ್ಣೆಲಿ ಈಗ 3-4 ಮಿನಿಟ್ಸ್ ಸಿಮ್ಮಲ್ಲಿಟ್ಟು ನಾನು ಫ್ರೈ ಮಾಡೋದಾಗಿದೆ. ಈಗ ಇದನ್ನು ತೊಗರಿಬೇಳೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಸ್ವಲ್ಪ ಸಾಫ್ಟ್ ಅಂದರೆ ಸೌಟಲ್ಲೇ ಒಂದು ಸ್ವಲ್ಪ ಹಿಂಗೆ ಮಸ್ತಿಬಿಟ್ಟು ಈಗ ನಾನು ಇದನ್ನು ಈ ಮಸಾಲೆ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈಗ ನಾವು ತರಕಾರಿನ ಬೇಯಿಸ್ಕೋಬೇಕಾಗತ್ತೆ. ಈಗ ಇದರೊಟ್ಟಿಗೆ ನಾನು ಎಷ್ಟು ನನಗೆ ಹುಳಿ ಅಂಶ ಬೇಕೋ ಅಷ್ಟು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ನಾಟಿ ಟೊಮೆಟೊ ಯೂಸ್ ಮಾಡ್ತಿದ್ದೀರಾ ಅಂದರೆ ಹುಣಸೆಹಣ್ಣು ಬೇಕಾಗಲ್ಲ. ನಾನಿಲ್ಲಿ ಆ್ಯಪಲ್ ಟೊಮೆಟೊ ಯೂಸ್ ಮಾಡೋದ್ರಿಂದ ನಾನಿಲ್ಲಿ ಹುಣಸೆ ಹಣ್ಣನ್ನು ಯೂಸ್ ಮಾಡಿದ್ದೀನಿ. ಈಗ ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ನಾನಿಲ್ಲಿ ಕುದಿಸ್ಕೊಳ್ತೀನಿ. ಆದಷ್ಟು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ, ಗಟ್ಟಿನೇ ಇಲ್ಲಿ ಸಾಂಬಾರು. ಯಾಕಂದರೆ ಈ ನೂಕಲ್ಲಿದೆಲ್ಲ ಅದ್ರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಾವು ಮೊದಲೇ ಏನಾದರೂ ನೀರು ಜಾಸ್ತಿ ಹಾಕ್ಬಿಟ್ರೆ ನೀರು ತುಂಬಾ ನೀರಾಗೋಗುತ್ತೆ, ಹಾಗೆಯೇ ತರಕಾರಿ ಟೇಸ್ಟ್ ಇರಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇಲ್ಲಿ ಸಾಂಬಾರು ಚೆನ್ನಾಗಿರುತ್ತೆ. ಈಗ ತರಕಾರಿ ಎಲ್ಲ ಬೆಂದಾಗಿದೆ. ಸಾಂಬಾರು ಅಷ್ಟೇ ಕರೆಕ್ಟಾಗಿ ಗಟ್ಟಿ ಇದೆ, ನನಗೆ ನೀರು ಬೇಡ, ತುಂಬ ಗಟ್ಟಿನೂ ಬೇಡ, ಆ ಟೈಪಲ್ಲಿ ಮಾಡಿಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಇದನ್ನು ನಾವು ಸರ್ವ್ ಮಾಡೋದು ಅಷ್ಟೇ. ಈಗ ನೂಕಲ್ ಸಾಂಬಾರು ರೆಡಿಯಾಗಿದೆ. ಈಗ ಒಂದು ಒಳ್ಳೆ ನೂಕಲ್ ಸಾಂಬಾರು ರೆಡಿ ಆಯಿತು. ಅದಕ್ಕೊಂದು ಸೈಡ್ ಡಿಶ್ ಆಗಿ ಒಂದು ಪಲ್ಯ ಬೇಕಲ್ವಾ, ಸೊ ಅದಕ್ಕಾಗಿ ನಾನು ಇಲ್ಲಿ ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ.
ಮೊದಲಿಗೆ ನಾನು ಕ್ಯಾರೆಟ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಗ್ರೇಟ್ ಮಾಡಿನೂ ಹಾಕ್ಕೋಬೋದು. ನಾನು ಚಿಕ್ಕ ಚಿಕ್ಕದಾಗಿ ಯಾಕೆ ಕಟ್ ಮಾಡಿದ್ದೀನಿ ಅಂದರೆ ನಾನು ಇದು ಊಟದ ಜೊತೆ ಸರ್ವ್ ಮಾಡ್ತಾ ಇರೋದಕ್ಕೋಸ್ಕರ ಆ ಥರ ಮಾಡಿದ್ದೀನಿ ಅಷ್ಟೇ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನೀವು ಇಲ್ಲಿ ಉದ್ದಿನಬೇಳೆನೂ ಸಹ ಹಾಕ್ಕೋಬೋದು. ನಾನು ಬರೀ ಕಡಲೆಬೇಳೆ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಈ ಉದ್ದಿನಬೇಳೆ ಕಡಲೆಬೇಳೆ ಇದೆಲ್ಲ ಪಲ್ಯಕ್ಕೊಂದು ಒಳ್ಳೆ ಟೇಸ್ಟ್ ಅನ್ನೋದು ಕೊಡುತ್ತೆ. ಇದ್ರ ಜೊತೆಲೇ ಈಗ ನಾನು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಲ್ಲಿ ಡ್ರೈ ಚಿಲ್ಲಿನೂ ಹಾಕ್ಕೋಬೋದು. ಸೊ ಅದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಏನು ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್, ಒಂದು ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ನೀರು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಫುಲ್ ಸಿಮ್ಮಲ್ಲಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ. ನಿಮ್ಗೆ ಆ ಸ್ಟೀಮಲ್ಲೇ ನಿಮಗೆ ಕ್ಯಾರೆಟ್ ಅನ್ನೋದು ಬೆಂದೋಗುತ್ತೆ. ಈಗ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಕೊನೆಯಲ್ಲಿ ನಾನು ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಸ್ಟ್ ಹಂಗೆ ಒಂದು ಮಿಕ್ಸಪ್ ಕೊಡ್ತೀನಿ ಅಷ್ಟೇ. ಹಾಗೆಯೇ ಈಗ ಒಂದು ಎಗ್ ರೆಸಿಪಿ ಮಾಡೋಣ ಅಂತ ಎಗ್ ಫ್ರೈ ಅಂತ ಮಾಡ್ತಾಯಿದ್ದೀನಿ. ಇದು ಒಳ್ಳೆ ಮಸಾಲೆ ಎಲ್ಲ ಇರುತ್ತೆ, ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದು ಕರ್ಡ್ ರೈಸ್ ಜೊತೆ ಇರ್ಬೋದು, ಸಾಂಬಾರ್ ರೈಸ್ ಜೊತೆ ಇರ್ಬೋದು, ಮತ್ತು ಸೊಪ್ಪಿನ ಸಾರಿಗೆಲ್ಲನೂ ಒಳ್ಳೆ ಸೈಡ್ ಕಾಂಬಿನೇಷನು. ಮೊದಲಿಗೆ ನಾವು ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ರಾ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಟೊಮೆಟೊ ಪ್ಯೂರಿ ಸಹ ಹಾಕ್ಕೋಬೋದು. ಈಗ ನಾನು ಹಾಕಿರೋ ಆನಿಯನ್ ಇರ್ಬೋದು, ಟೊಮೆಟೊ ಇರ್ಬೋದು, ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಅಷ್ಟೇ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಆಗ ಕರೆಕ್ಟಾಗಿ ಫ್ರೈ ಆಗುತ್ತೆ. ಈಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋದು. ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರು, ಧನಿಯಾ ಪುಡಿ, ಹಾಗೆಯೇ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗಲೂ ಅಷ್ಟೇ ಸ್ಟವ್ ಅನ್ನೋದು ಸಿಮ್ಮಲ್ಲೇ ಇಟ್ಟಿರಬೇಕು, ಆವಾಗೇ ನಮಗೆ ಮಸಾಲೆ ಐಟಮ್ಸ್ ಎಲ್ಲ ಕರೆಕ್ಟಾಗಿ ಆನಿಯನ್ ಟೊಮೆಟೊಗೆ ಹೊಂದ್ಕೊಳ್ಳುತ್ತೆ. ಇಲ್ಲಾಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಫ್ರೈಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನಿಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಹಾಗಾಗಿ ತಳ ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಯಾಕಂದರೆ ನಾವು ಸ್ಪೈಸಸ್ ಎಲ್ಲ ಹಾಕಿದ್ದೀವಲ್ಲ, ಅದು ರಾ ಸ್ಮೆಲ್ ಹೋಗೋದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು.
ಈಗ ನಮ್ಮ ಮಸಾಲೆ ಎಲ್ಲ ರೆಡಿಯಾಗಿದೆ. ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡಿಬಿಟ್ಟು ಮೊಟ್ಟೆನ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡು ಕಟ್ ಮಾಡಿದ್ದೀನಿ, ಅರ್ಧ ಕಟ್ ಮಾಡಿ ನಾನೀಗ ಇಲ್ಲೆಲ್ಲ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಸಿಮ್ಮಲ್ಲೇ ಮಾಡಬೇಕಾಗತ್ತೆ. ನಾನು ಆವಾಗಿಂದ ಹೇಳಿದ್ದೀನಿ, ನಾವು ಇದು ಚಿಲ್ಲಿ ಪೌಡರ್ ಅವೆಲ್ಲ ಹಾಕ್ತೀವಲ್ಲ ಆವಾಗಿಂದನೂ ನಾವು ಸಿಮ್ಮಲ್ಲಿಟ್ಟೇ ಇದು ಮಾಡಬೇಕಾಗತ್ತೆ. ಸೊ ಈ ಎಗ್ ಮೇಲೆ ಈ ಥರ ಲೈನ್ಸ್ ಹಾಕೋದ್ರಿಂದ, ಕ್ರ್ಯಾಕ್ ಮಾಡೋದ್ರಿಂದ ನಾವು ನೆಕ್ಸ್ಟು ಟರ್ನ್ ಮಾಡ್ತೀವಲ್ವ ಆವಾಗ ಉಪ್ಪು ಖಾರ ಎಲ್ಲ ಅದರಲ್ಲೂ ಸಹ ಹಿಡಿಯುತ್ತೆ, ಚೆನ್ನಾಗಿರುತ್ತೆ. ಈ ರೆಸಿಪಿ ತುಂಬಾ ಟೇಸ್ಟಾಗಿರುತ್ತೆ ಸ್ನೇಹಿತರೆ, ಇದನ್ನು ಮಿಸ್ ಮಾಡಬೇಡಿ, ಮಾಡ್ಕೊಳ್ಳಿ ಇದನ್ನು ಬೇಕಾದ್ರೆ ಬನ್ನ ಸೆಂಟ್ರಲ್ಲಿ ಇಟ್ಕೊಂಡು ಸಹ ಬರ್ಗರ್ ಥರ ತಿನ್ಬೋದು, ಅದೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಟಡಾ, ನಮ್ಮ ಎಗ್ ಫ್ರೈ ರೆಡಿ ಆಗಿದೆ. ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ರಲ್ಲ, ಬಿಸಿ ಬಿಸಿ ರೈಸ್ ಜೊತೆಯಲ್ಲಿ ಸಾಂಬಾರು ಇರ್ಬೋದು, ಅದ್ರ ಜೊತೆಲಿ ಹಾಗೆಯೇ ಸ್ವಲ್ಪ ರಸಮು ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಒಳ್ಳೆ ಲಂಚ್ ಮೆನು ಅಲ್ವಾ. ನೀವೂ ಸಹ ಈ ಥರ ಮಾಡ್ಕೊಳ್ಳಿ. ಹಾಗೆಯೇ ನಾನು ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಜೊತೆಲಿ ಸ್ವಲ್ಪ ಸಲಾಡ್ ಇಟ್ಕೊಳ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿರೋ ಲಂಚ್ ಮೆನು ಮಾಡಿ ತೋರಿಸಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋಲ್ಲಿ ಇನ್ನೊಂದು ಥರ ಲಂಚ್ ಮೆನು ತೋರಿಸ್ತೀನಿ. ನಾನು ಏನು ಮನೇಲಿ ಮಾಡ್ತೀನಿ ಅದನ್ನಷ್ಟೇ ತೋರಿಸ್ತಾ ಇರೋಂಥದ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಮತ್ತೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗ್ತೀನಿ. Thanks for watching, friends.